ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನು ಫಸ್ಟ್ ಅಟೆಂಪ್ಟಲ್ಲೇ ಕರ್ನಾಟಕ TETನ ಹೆಂಗೆ ಕ್ಲಿಯರ್ ಮಾಡಿದೆ, ಅದು ಇನ್ 2 ಮಂತ್ಸ್. ಸೊ ಫಸ್ಟು ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ, ಆಯಿತಾ? ಫಸ್ಟ್ ಥಿಂಗು, ನೀವು ಸಿಲೆಬಸ್ನ ಕ್ಲಿಯರಾಗಿ ನೋಡ್ಕೋಬೇಕು. ಸಿಲೆಬಸ್ಸಲ್ಲಿ ಏನೇನಿದೆಯೋ ಅದನ್ನಷ್ಟೇ ಓದಬೇಕು. ಅದಕ್ಕಿಂತ ಜಾಸ್ತಿ ಓದಿದರೂ ವೇಸ್ಟು, ಕಡಿಮೆ ಓದಿದರೂ ವೇಸ್ಟು. ಸೊ ಸಿಲೆಬಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಒಂದು ಕಾಪಿ ನಿಮ್ಮ ಹತ್ರ ಇರಲೇಬೇಕು. ನೆಕ್ಸ್ಟು PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂತ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವು ನೋಡ್ತಾ ಅದ್ರ ರಿಲೇಟೆಡ್ ಏನೇನು ಕೇಳಿದ್ದಾರೆ ಅದನ್ನೆಲ್ಲ ನೋಡ್ತಾ ನಿಮ್ಮ ಸ್ಟಡೀಸ್ಗೆ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು. ಇಲ್ಲ ನಿಮ್ಗೆ ಕ್ವೆಶನ್ ಪೇಪರ್ ನೋಡಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಸುಮ್ಮನೆ ನೀವು ಬೇಡದೇ ಇರೋದನ್ನೆಲ್ಲ ಡೀಪಾಗಿ ಓದ್ತಾ ಹೋಗ್ತೀರಾ. ಸೊ ಅದಾಗಬಾರ್ದು, ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಂದರೆ ನೀವು PYQsನ ನೋಡ್ಕೋತಿರ್ಬೇಕು. ಸೊ ಇದಕ್ಕೆ ನಾನು ಸನ್ಸ್ಟಾರ್ ಅನ್ನೋ ಒಂದು ಬುಕ್ನ ರೆಫರ್ ಮಾಡ್ತೀನಿ. ಸನ್ಸ್ಟಾರ್ ಪಬ್ಲಿಕೇಶನ್ ಅಂತ. ಇದರಲ್ಲಿ ಎಲ್ಲ ಥರ ಕ್ವೆಶನ್ ಪೇಪರ್ಸು ಸಿಗುತ್ತೆ TETದು. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಅರೌಂಡ್ 200 to 300 ಆಗುತ್ತೆ. ಸೊ ಅದನ್ನು ತೊಗೊಂಡು ನೀವು ಪರ್ಚೇಸ್ ಮಾಡಿಕೊಂಡು ನಿಮಗೆ ಒಂದು ಐಡಿಯಾ ಬರುತ್ತೆ ಓಲ್ಡ್ ಕ್ವೆಶನ್ ಪೇಪರ್ ಬಗ್ಗೆ. ಸೊ ನೆಕ್ಸ್ಟ್ ಪ್ರಾಕ್ಟೀಸು. PYQsನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ದಿನ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬೋದು. ಆಮೇಲೆ ಕನ್ಸಿಸ್ಟೆನ್ಸಿ. ಇದೆಲ್ಲ ಮಾಡಿನೂ ಯಾವಾಗಾದರೂ ಒಂದು ಸರಿ ಓದ್ತೀನಿ, 3 ದಿನ ಓದ್ತೀನಿ, 4 ದಿನ ಜಂಪ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ನಿಮ್ಮ ಎಫರ್ಟ್ಸ್ ಇರಬೇಕು. ಅದರಿಂದನೇ ಸಕ್ಸಸ್ ಸಿಗೋದು. ಸೊ ಇನ್ನೂ ನಿಮಗೆ ಡೀಟೇಲ್ಸಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮಗೆ ಏನು ಡೌಟ್ಸ್ ಇದೆಯೋ ಅದನ್ನೆಲ್ಲ ಇನ್ನೊಂದು ಕ್ಲಿಯರಾಗಿ ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ, ಆಯಿತಾ? ಥ್ಯಾಂಕ್ ಯು ಫ್ರೆಂಡ್ಸ್.